ಹಾಯ್ ಎವ್ರಿವನ್, ನಾನಿವತ್ತು ತೆಂಗಿನಕಾಯಿ ಬರ್ಫಿ ಮಾಡ್ತಾ ಇದ್ದೀನಿ. ನಾನು 3 ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿ ತಗೊಂಡಿದ್ದೀನಿ. ಅದೇ ಕಪ್ಪಲ್ಲಿ ನಾನು 1.5 ಕಪ್ ಆಗೋಷ್ಟು ಸಕ್ಕರೆ ತಗೊಂಡಿದ್ದೀನಿ. ಈ ಥರ ತುರ್ಕೊಂಡಿರೋ ತೆಂಗಿನಕಾಯಿನ ಡೈರೆಕ್ಟಾಗಿ ಬರ್ಫಿ ಮಾಡ್ಕೋಬೋದು. ಆದರೆ ನಾನೀಗ ಇವಾಗ ಮಿಕ್ಸಿ ಮಾಡ್ಕೋತಾ ಇದ್ದೀನಿ. ಇದನ್ನು ಮಿಕ್ಸಿ ಮಾಡಿ ಆಗಿದೆ ನೋಡಿ, ಈ ಥರ ಬಂದಿದೆ. ಇವಾಗ ನಾವು ಈ ಥರ ಪಾತ್ರೆಗೆ ಇದನ್ನು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿ ಸಕ್ಕರೆನೂ ಹಾಕ್ಕೊಳ್ಳಿ. ಈ ಥರ ಎರಡನ್ನು ಕೈ ಆಡಿಸ್ತಾ ಇರಬೇಕು. ಲೋ ಫ್ಲೇಮಲ್ಲೇ ಇಟ್ಕೊಂಡು ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು. ಆವಾಗ ಸಕ್ಕರೆ ಎಲ್ಲ ಮೆಲ್ಟ್ ಆಗಲಿಕ್ಕೆ ಶುರುವಾಗುತ್ತೆ. ನೀವು ಬರ್ಫಿನ, ಕೋಕೋನಟ್ ಬರ್ಫಿನ ಬೇಗ ಮಾಡ್ಕೋಬೋದು, ಅಷ್ಟೇನು ಟೈಮ್ ಹಿಡಿಯಲ್ಲ. ಸಕ್ಕರೆ ಎಲ್ಲ ಕರಗಲಿಕ್ಕೆ ಶುರುವಾಗಿದೆ. ಇವಾಗ ಕೈ ಆಡಿಸ್ತಾ ಇರಬೇಕು. ಸಕ್ಕರೆ ಕರಗಿದ ಮೇಲೆ ನೀವು ಸ್ವಲ್ಪ ನೋಡಿ, ಟೇಸ್ಟಲ್ಲಿ ನೀವು ವ್ಯತ್ಯಾಸ ಇದ್ದರೆ, ಸ್ವೀಟ್ ಕಮ್ಮಿ ಇದ್ದರೆ ನೀವು ಪುನಃ ಸಕ್ಕರೆ ಸ್ವಲ್ಪ ಹಾಕ್ಕೋಬೋದು. 1 ಸ್ಪೂನಷ್ಟು ಗೀ ಹಾಕ್ಕೋತಾ ಇದ್ದೀನಿ. ತೆಂಗಿನಕಾಯಲ್ಲೇ ಎಣ್ಣೆ ಅಂಶ ಇರೋದ್ರಿಂದ ತುಂಬ ತುಪ್ಪ ಬೇಕಾಗಿಲ್ಲ ನಮಗೆ. ಫ್ಲೇವರ್ಗೆ ಅಂತ ಸ್ವಲ್ಪ ಏಲಕ್ಕಿ ತರಿ ಹಾಕೋತಾ ಇದ್ದೀನಿ. ಇವಾಗ ಆಗ್ಲಿಕ್ಕಾಗಿದೆ, ಇದು ಗಟ್ಟಿ ಆಗಲಿಕ್ಕೆ ಶುರುವಾಗಿದೆ. ತುಂಬ ಈಸಿಯಾಗಿ ಮಾಡ್ಕೋಬಹುದಾದ ಒಂದು ಸ್ವೀಟ್ ಇದು. ಇವಾಗ ಬರ್ಫಿ ರೆಡಿಯಾಗಿದೆ. ಎಷ್ಟು ಗಟ್ಟಿಯಾಗಿರೋದು ಸಾಕು. ಇವಾಗ ನಾವು ಒಂದು ಪ್ಲೇಟಿಗೆ, ಅಂದರೆ ಇದನ್ನು ಹಾಕ್ಕೊಳ್ಳೋ ಪ್ಲೇಟಿಗೆ ಸ್ವಲ್ಪ ತುಪ್ಪ ಸವರ್ಕೋಬೇಕು. ಈ ಥರ ಪ್ಲೇಟಿಗೆ ತುಪ್ಪ ಸವರ್ಕೋಬೇಕು. ಇಲ್ಲಾಂದರೆ ನೀವು ಬೇಕಿಂಗ್ ಪೇಪರ್ ಹಾಕ್ಕೊಂಡು ಬೇಕಾದರೆ ಹಾಕೋಬೋದು. ಇವಾಗ ಈ ಪ್ಲೇಟಿಗೆ ಹಾಕ್ಕೊಳ್ಳೋಣ. ನೋಡಿ ಇವಾಗಲೇ ಎಷ್ಟು ಗಟ್ಟಿ ಬಂದಿದೆ ಅಂತ. ಇವಾಗ ಇದನ್ನ ಸ್ವಲ್ಪ ಸೆಟ್ ಮಾಡ್ಕೋಬೇಕು. ಇದು ಸೆಟ್ ಮಾಡ್ಕೊಳ್ಳುವಾಗ ಸ್ವಲ್ಪ ಸ್ಪೂನ್ಗೆ ಅಂಟ್ಕೊಳ್ಳುತ್ತೆ. ಆವಾಗ ಸ್ವಲ್ಪ ಕಷ್ಟ, ಅಂದರೆ ಸ್ವಲ್ಪ ಅದಕ್ಕೆ ಗೀ ಹಚ್ಕೊಂಡ್ರೆ ಆಯಿತು. ಅದು ಚಿಕ್ಕ ಚಿಕ್ಕ ಗ್ಯಾಪ್ ಇರುತ್ತೆ ನೋಡಿ, ಅದಕ್ಕೆಲ್ಲ ಫಿಲ್ ಆಗಬೇಕದು. ಈ ಥರ ಸೆಟ್ ಮಾಡ್ಕೋಬೇಕು ನೀಟಾಗಿ. ಇದನ್ನು ನಾವಿವಾಗ ಒಂದು 10 to 15 ಮಿನಿಟ್ಸ್ ಹಾಗೆ ಸ್ವಲ್ಪ ಆರಲಿಕ್ಕೆ ಬಿಟ್ಟು ನಂತರ ನಾವು ಕಟ್ ಮಾಡ್ಕೋಬೇಕು. ಇಲ್ಲ ಪೂರ್ತಿ ಆರಿದ ಮೇಲೆ ನಮಗೆ ಕಟ್ ಮಾಡಲಿಕ್ಕೆ ಆಗಲ್ಲ, ಗಟ್ಟಿಯಾಗಿಬಿಟ್ಟಿರುತ್ತೆ ಅಲ್ವಾ, ಅದಕ್ಕೆ. ಇದು ಸ್ವಲ್ಪ ಇವಾಗ ಆರಿದೆ. ಇವಾಗ ನಾವು ಕಟ್ ಮಾಡ್ಕೊಳ್ಳೋಣ. ಫುಲ್ ಗಟ್ಟಿಯಾಗಿಬಿಟ್ರೆ ಕಟ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಈ ಥರ ಶಾರ್ಪ್ ನೈಫ್ ತಗೊಂಡು ನಿಮಗೆ ಯಾವ ಟೈಪ್ ಪೀಸ್ ಬೇಕು ಆ ಥರ ಪೀಸ್ ಮಾಡ್ಕೊಳ್ಳಿ. ಇವಾಗ ಪೀಸ್ ಮಾಡಿದ್ದಾಗಿದೆ. ಇವಾಗ ಇದನ್ನ ಆರಲಿಕ್ಕೆ ಹಾಗೆ ಬಿಡಬೇಕು. ತೆಂಗಿನಕಾಯಿ ಬರ್ಫಿ ರೆಡಿ ಆಗಿದೆ. ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮರಿಬೇಡಿ. ಥ್ಯಾಂಕ್ ಯು.